ಹೆಲೋ ಎಲ್ರಿಗೂ, ಯು ಆರ್ ವಾಚಿಂಗ್ ಫ್ಲೇವರ್ಸ್ ವಿತ್ ಮಾಮ್. ಇವತ್ತು ಮನೇಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಇಟ್ಸ್ ಪರ್ಫೆಕ್ಟ್ ಫಾರ್ ಯೋರ್ ಟೀ ಟೈಮ್ ಆ್ಯಂಡ್ ತುಂಬ ಏನು ಎಫರ್ಟ್ಸ್ ಮತ್ತು ಟೈಮ್ ಬೇಡ. ಕ್ವಿಕ್ಕಾಗಿ ಅರೌಂಡ್ 30 to 40 ಮಿನಿಟ್ಸಲ್ಲಿ ಈ ಕೇಕ್ನ ನೀವು ರೆಡಿ ಮಾಡ್ಕೋಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ದಿಸ್ ಇಸ್ ಪರ್ಫೆಕ್ಟ್ ರೆಸಿಪಿ. ಎಷ್ಟು ಸಾಫ್ಟ್ ಇದೆ ಈ ಕೇಕ್ ಅಂದರೆ ಲಿಟ್ರಲಿ ಮೆಲ್ಟ್ಸ್ ಇನ್ ಯೋರ್ ಮೌತ್. ಯು ಹ್ಯಾವ್ ಟು ಟ್ರೈ ಇಟ್ ಒನ್ಸ್. ಫಸ್ಟು ಒಂದು ಬೌಲಲ್ಲಿ ಜರಡಿ ಮಾಡ್ಕೊಂಡಿರೋ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಿಂಗ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಕಂಪ್ಲೀಟಾಗಿ ಕಂಬೈನ್ ಆಗಬೇಕು, ಲಮ್ಸ್ ಏನೂ ಇರಬಾರ್ದು. ಈ ವಿಡಿಯೋದಲ್ಲಿ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ನ ಹೇಳ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಡ್ರಾಪ್ ಮಾಡಿ, ಐ ಡೆಫಿನೆಟ್ಲಿ ಆನ್ಸರ್. ನೆಕ್ಸ್ಟು ಒಂದು ಬೌಲ್ಗೆ ರೂಮ್ ಟೆಂಪರೇಚರ್ ಬಟರ್ ಆ್ಯಡ್ ಮಾಡ್ಕೊಳ್ಳೋಣ. ನೀವು ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 15 to 20 ಮಿನಿಟ್ಸ್ ಮುಂಚೆನೇ ಫ್ರಿಡ್ಜಿಂದ ಬಟರ್ನ ಈಚೆ ತೆಗೆದಿಟ್ಟು ಸ್ಮಾಲ್ ಕ್ಯೂಬ್ಸ್ ಆಗಿ ಕಟ್ ಮಾಡಿದ್ರೆ ಅದು ರೂಮ್ ಟೆಂಪರೇಚರ್ಗೆ ಬರುತ್ತೆ. ಫ್ರಿಡ್ಜಿಂದ ಡೈರೆಕ್ಟಾಗಿ ಬಟರ್ನ ತೆಗೆದು ಯೂಸ್ ಮಾಡಬೇಡಿ, ಅದು ಕ್ರೀಮ್ ಆಗಲ್ಲ. ಸೊ ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. ಈಗ ನೀವು ಏನು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಬಟರ್ ಎಲ್ಲೋ ಇದೆ, ಇದು ವೈಟ್ ಮತ್ತು ಕಂಪ್ಲೀಟ್ಲಿ ಕ್ರೀಮಿ ಆಗಬೇಕು, ಅಲ್ಲಿವರೆಗೂ ಬೀಟ್ ಮಾಡ್ಕೊಳ್ಳೋಣ. ಈ ಪ್ರಾಸೆಸ್ ಆಲ್ಮೋಸ್ಟ್ 3 to 5 ಮಿನಿಟ್ಸ್ ತಗೊಳುತ್ತೆ. ಈಗ ನೀವು ನೋಡ್ತಿದ್ರೆ ಆಲ್ಮೋಸ್ಟ್ ಬಟರ್ ವೈಟ್ ಆಗಿದೆ ಮತ್ತು ಕ್ರೀಮಿ ಆ್ಯಂಡ್ ಫ್ಲಫಿ ಆಗಿದೆ. ದಿಸ್ ಇಸ್ ದ ಕ್ರಿಟಿಕಲ್ ಸ್ಟೆಪ್. ಇದನ್ನು ಸ್ಕಿಪ್ ಮಾಡಬೇಡಿ, ಬಟರ್ನ ವೈಟ್ ಆಗೋವರೆಗೂ ಬೀಟ್ ಮಾಡಿ. ಸೊ ನೆಕ್ಸ್ಟ್ ಇದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ. ಆಯಿಲ್ ಆ್ಯಡ್ ಮಾಡಿಕೊಂಡು ಮತ್ತೆ ಬೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಆಯಿಲ್ನ ಕಂಪ್ಲೀಟ್ಲಿ ಒಂದೇ ಸರಿ ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಹಾಫ್ ಆಫ್ ದ ಆಯಿಲ್ನ ಒಂದು ಸರಿ ಆ್ಯಡ್ ಮಾಡಿಕೊಂಡು ಬೀಟ್ ಮಾಡಿ, ಇನ್ನು ಮಿಕ್ಕಿದ ಆಯಿಲ್ನ ಇನ್ನೊಂದು ಸರಿ ಆ್ಯಡ್ ಮಾಡಿಕೊಂಡು ಬೀಟ್ ಮಾಡ್ಕೊಳ್ಳೋಣ. ಈಗ ಬ್ಯಾಟರ್ಗೆ ಎಗ್ ಕ್ರ್ಯಾಕ್ ಮಾಡ್ಕೊಳ್ಳೋಣ. ರೆಸಿಪಿಯಲ್ಲಿ 2 ಎಗ್ಸ್ ಇದೆ. 2 ಎಗ್ನ ಒಟ್ಟಿಗೆ ಕ್ರ್ಯಾಕ್ ಮಾಡೋದು ಬೇಡ. ಫಸ್ಟ್ 1 ಎಗ್ ಕ್ರ್ಯಾಕ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಆಗೋವರೆಗೂ ಬೀಟ್ ಮಾಡ್ಕೊಳ್ಳೋಣ. 2 ಎಗ್ನ ಒಟ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ಬ್ಯಾಟರ್ ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ 1 ಎಗ್ ಆ್ಯಡ್ ಮಾಡಿ ಬೀಟ್ ಮಾಡಿ, ಮತ್ತು ಇನ್ನೊಂದು ಎಗ್ ಆ್ಯಡ್ ಮಾಡಿಕೊಂಡು ಬೀಟ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಮುಂಚೆ ಸಿಫ್ಟ್ ಮಾಡಿ ಇಟ್ಕೊಂಡಿದ್ದು ಫ್ಲವರ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಒಟ್ಟಿಗೆ ಆ್ಯಡ್ ಮಾಡೋದು ಬೇಡ. ಹಾಫ್ ಆಫ್ ಇಟ್ನ ಫಸ್ಟ್ ಆ್ಯಡ್ ಮಾಡಿ ಬೀಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮಿಕ್ಸ್ ಆದರೆ ಸಾಕು. ನೆಕ್ಸ್ಟ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳೋಣ. ಇದು ಕೂಡ ಹಾಫ್ ಆಫ್ ದ ಮೆಷರ್ಮೆಂಟ್ ಮಾತ್ರ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಬೀಟ್ ಮಾಡೋಣ. ಇದೇ ಥರ ಫ್ಲವರ್ ಮತ್ತು ಮಿಲ್ಕ್ನ ಆಲ್ಟರ್ನೇಟ್ ಆಗಿ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅಟ್ ಲಾಸ್ಟ್ ಗುಡ್ ಕ್ವಾಲಿಟಿ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡೋಣ. ಬಿಕಾಸ್ ದ ಮೇನ್ ಫ್ಲೇವರ್ ಇನ್ ದಿಸ್ ಕೇಕ್ ಇಸ್ ವೆನಿಲಾ. ಸೊ ಒಳ್ಳೆ ಕ್ವಾಲಿಟಿ ವೆನಿಲಾ ಎಕ್ಸ್ಟ್ರಾಕ್ಟ್ ಆ್ಯಡ್ ಮಾಡಿಕೊಂಡು ಬೀಟ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಒಂದು ಫೈನಲ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಏನಾದರೂ ಫ್ಲವರ್ ಲೆಫ್ಟ್ ಓವರ್ ಇದ್ದರೆ ಮಿಕ್ಸ್ ಆಗಲಿ ಅಂತ. ಸೊ ಈಗ ಈ ಬ್ಯಾಟರ್ನ ಗ್ರೀಸ್ ಮಾಡ್ಕೊಂಡಿರೋ ಪ್ಯಾನ್ಗೆ ಪೋರ್ ಮಾಡ್ಕೋತಾ ಇದ್ದೀನಿ. ಬ್ಯಾಟರ್ ಬೇಕಿಂಗಿಗೆ ರೆಡಿ ಇದೆ. 180 ಡಿಗ್ರಿ ಸೆಲ್ಸಿಯಸ್ ಅವನಲ್ಲಿ ಅಪ್ ಟು 25 to 35 ಮಿನಿಟ್ಸ್ ಬೇಕ್ ಮಾಡೋಣ.
ಆ್ಯಂಡ್ ಹಿಯರ್ ಇಸ್ ದ ಫೈನಲ್ ರಿವೀಲ್. ಇಡೀ ಕಿಚನ್ ವನಿಲಾ ಸ್ಮೆಲ್ ಇದೆ. ದಿಸ್ ಇಸ್ ಆಬ್ಸಲ್ಯೂಟ್ಲಿ ಟೇಸ್ಟಿ. ಕೇಕ್ನ ಇಮಿಡಿಯೇಟಾಗಿ ಡಿಮೋಲ್ಡ್ ಮಾಡಬೇಡಿ. ಅಪ್ ಟು 30 to 35 ಮಿನಿಟ್ಸ್ ರೂಮ್ ಟೆಂಪ್ರೇಚರಲ್ಲಿ ರೆಸ್ಟ್ ಮಾಡಿ. ಆಫ್ಟರ್ 35 ಮಿನಿಟ್ಸ್ ಡಿಮೋಲ್ಡ್ ಮಾಡಿಕೊಂಡು ಸ್ಲೈಸ್ ಮಾಡಿ ಸರ್ವ್ ಮಾಡಿ. ಇಟ್ಸ್ ಅ ಪರ್ಫೆಕ್ಟ್ ಟೀ ಟೈಮ್ ಸ್ನ್ಯಾಕ್ ಆ್ಯಂಡ್ ಯುವರ್ ಕಿಡ್ಸ್ ವಿಲ್ ಡೆಫಿನೆಟ್ಲಿ ಲವ್ ಇಟ್. ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಪೋಸ್ಟ್ ಮಾಡಿ. ಐ ಡೆಫಿನೆಟ್ಲಿ ಆನ್ಸರ್ ಎವ್ರಿಥಿಂಗ್. ಅದು ಬಿಟ್ಟು ನಿಮ್ಗೆ ಏನಾದರೂ ರೆಸಿಪಿ ರಿಕ್ವೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ಸ್ ಡ್ರಾಪ್ ಮಾಡಿ. ಐ ಡೆಫಿನೆಟ್ಲಿ ಪೋಸ್ಟಿಂಗ್ ದೋಸ್ ರೆಸಿಪೀಸ್. Hope you loved the recipe and try it out. See you in the next video. Until then, take care. Bye bye.